ಸೂತ ಪುರಾಣಿಕ ಈ ಎಲ್ಲ ಕಥೆಯನ್ನ ನಿವೇದನೆ ಮಾಡ್ಯಾನ. ಆಗ ಅವ್ರು ಹೇಳ್ತಾ ಆ ಸೂತ ಪುರಾಣಕ್ಕೆ ಹೇಳ್ತಾನೆ, ಶಿವ ಇದನ್ನ ನಂದಿಗೆ ಹೇಳಿದ ಚರಿತ್ರೆ ನಾನು ನಿಮಗೆ ಹೇಳ್ತೇನೆ ಅಂತಕೊಂಡು ಕೇರಿ ಹೇಳಿರುವಂಥದ್ದೈತೆ. ಅಲ್ಲೇ ವೃಷಭನಿಗೆ ಶಿವ ಕೇಳ್ತಾನೆ, ತಾಯಿ ಮಹಿಮೆಯನ್ನು ಹೇಳ್ತಾನೆ. ಈ 16ನೇ ಅಧ್ಯಾಯದಾಳೆ ಬಹಳಷ್ಟು ಬಂದವ. ಇದು ಬಹಳ ಚಲೋನೂ ಐತೆ, ಕಷ್ಟನೂ ಐತಿ. 92 ನುಡಿಗಳದಾವ ಇದರಲ್ಲಿ. 92 ನುಡಿಗಳು ಹೇಳ್ಬೇಕಾಯ್ತಪ್ಪ ಅಂತ ಸುಮಾರು ಇನ್ನೊಂದು 8 ದಿವಸ ಬೇಕು ಅಂತ ಅನ್ಸುತ್ತೆ. ತಾವೆಲ್ಲ ಗಟ್ಟಿದ್ರೆ ಹೇಳೋಣ. 92 ನುಡಿಗಳು ದೇವಿಯ ಮಹಿಮೆ, ದೇವಿ ಅವತಾರಗಳು ಬರ್ತಾವ. ಮುಂದೆ 64 ನುಡಿಗಳಲ್ಲಿ ಎಲ್ಲ ಅವತಾರ ನೋಡಿದವ್ರಿ. ನೋಡಿ ಎದಕ್ಕೆ ಬಂತ್ರಿ? ಜೀವನದಿಂದ ಮುಕ್ತಿ ಆಗ್ಬೇಕಲ್ಲ, ಮುಕ್ತಿವಾಗುವ ಬಗೆ ಹೇಗೆ ಅನ್ನುವಂಥದ್ದು 64 ನುಡಿಗಳಲ್ಲಿ ಚಿದಾನಂದ ಅವಧೂತರು ಅಲ್ಲಲ್ಲಿ ಕಂಡು ಉಂಡಂಥ ಶರಣರ ಯೋಗಿಗಳ ಅನುಭವಗಳನ್ನು ಸೆರೆ ಹಿಡಿದು ಗ್ರಂಥದಲ್ಲಿ ಮೂಡಿಸಿದ್ದಾರೆ. ಜೊತೆಗೆ ಆ ಎಲ್ಲ ಅವತಾರಗಳನ್ನು, ದೇವಿ ಎಲ್ಲ ಅವತಾರಗಳನ್ನು, ಅಳಿದುಳಿದ ಅವತಾರಗಳನ್ನು ಕೂಡ 9 ಅವತಾರ ಅಂದರೆ ಮತ್ತೆ ಬಹಳಷ್ಟು ಅವತಾರಗಳು ಕಾಲಕ್ಕೆ ಎಲ್ಲ ಯುಗಗಳಲ್ಲಿ 4 ಯುಗದಲ್ಲಿ ಎಲ್ಲ ಯುಗಗಳಲ್ಲಿ ಅಳಿದುಳಿದ ಎಲ್ಲ ತಾಯಿಯ ಲೀಲೆಯನ್ನು ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಕಷ್ಟ ಸಾಧ್ಯ ಇದ್ರೂ ಕೂಡ ಒಂದು 3-4 ಸ್ಮರಿಸ್ಕೊತೀರಿ. ಯಾಕಂದ್ರೆ ನೀವು ಅಲ್ಲೆಲ್ಲಿ ಹೆಸರು ಕೇಳಿರಿ. ಇವತ್ತಿನ ಮಾಧ್ಯಮ ಅಂದ್ರೆ ಅಂಗೈಯೊಳಗನ ಅರಮನೆ ರೀ. ಹೊಡೆದು ಬಿಟ್ರಪ್ಪ, ಯೂಟ್ಯೂಬ್ ಹೊಡೆದು ಬಿಟ್ರಪ್ಪ, ಕಾಳ ರಾತ್ರಿ ಅಂತ ಹೊಡೆದು ಬಿಟ್ರಿ, ಬಂದೇ ಬಿಡ್ತಾರೆ. ಚಿತ್ರ ಬಂತು, ಎಲ್ಲ ಬಂತು, ಆಯುಧ ಬಂತು, ಎಲ್ಲ ಬರ್ತಾವ. ಭಾಳ ಫಾಸ್ಟ್ ಅದ.